ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. 5ನೆಯ ಅಧ್ಯಾಯ ಕರ್ಮ ಸನ್ಯಾಸ ಯೋಗ. 3 ಮತ್ತು 4ನೇ ಅಧ್ಯಾಯಗಳಲ್ಲಿ ಭಗವಂತನು ಕರ್ಮಯೋಗವನ್ನು ಪ್ರಶಂಸೆ ಮಾಡಿ ಕರ್ಮಯೋಗವನ್ನು ಆಶ್ರಯಿಸಿ ಯೋಗಿ ಆಗು ಎಂದು ಪ್ರೋತ್ಸಾಹಿಸಿದನು. ನಂತರ 4ನೇ ಅಧ್ಯಾಯದ ಅಂತ್ಯ ಭಾಗದಲ್ಲಿ ಜ್ಞಾನಯೋಗದ ಹೊಗಳಿಕೆಯೂ ಬಂದಿದೆ. ಆ ಜ್ಞಾನಯೋಗವೆಂದರೂ ಕರ್ಮ ಸನ್ಯಾಸವೆಂದರೂ ಒಂದೇ ಅರ್ಥ ಎಂದು ತಿಳಿಯದೇ ಇರುವುದಕ್ಕಾಗಿ ಈ ಅಧ್ಯಾಯ ಪ್ರಾರಂಭವಾಗಿದೆ. ಈ ಅಧ್ಯಾಯಕ್ಕೆ ಕರ್ಮ ಸನ್ಯಾಸ ಯೋಗ, ಸನ್ಯಾಸ ಯೋಗವೆಂದು ಹೆಸರುಗಳಿವೆ. ಕರ್ಮಯೋಗ, ಕರ್ಮ ಸನ್ಯಾಸ ಯೋಗ ಈ ಎರಡರಲ್ಲಿ ತನಗೆ ಯಾವುದು ಶ್ರೇಯಸ್ಸಾಧನವೋ ಎಂಬ ನಿರ್ಣಯವನ್ನು ತಾನೇ ನಿರ್ಧರಿಸಿಕೊಳ್ಳಲಾರದೆ ಭಗವಂತನನ್ನು ಪ್ರಶ್ನಿಸುತ್ತಾನೆ. ಈ ಅಧ್ಯಾಯದಲ್ಲಿ ಕರ್ಮ ಸನ್ಯಾಸ, ಕರ್ಮಯೋಗ ಎರಡಕ್ಕೂ ಒಂದೇ ಫಲ ಎಂದು ಕರ್ಮ ಸನ್ಯಾಸದ ಫಲವನ್ನೇ ಹೇಳಿದ್ದರಿಂದ ಈ ಅಧ್ಯಾಯವು ಕರ್ಮ ಸನ್ಯಾಸ ಯೋಗವೆಂದು, ಸನ್ಯಾಸವೆಂದು ಕರೆಯಲ್ಪಟ್ಟಿದೆ. ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚಮೋಧ್ಯಾಯಃ. ಕರ್ಮ ಸನ್ಯಾಸ ಯೋಗಃ. ಅರ್ಜುನ ಉವಾಚ. ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಛ್ರೇಯಯೇತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅರ್ಜುನನು ಹೇಳಿದನು, ಕೃಷ್ಣ, ಕರ್ಮ ಸನ್ಯಾಸವನ್ನು ಮತ್ತೆ ಕರ್ಮಯೋಗವನ್ನು ಹೊಗಳುತ್ತಿದ್ದೀಯೇ. ಇವೆರಡರಲ್ಲಿ ಯಾವುದು ಶ್ರೇಯಸ್ಸನ್ನುಂಟು ಮಾಡುವುದೋ ಅದನ್ನು ನಿಶ್ಚಿತವಾಗಿ ನನಗೆ ಹೇಳು ಪರಮಾತ್ಮ. ಶ್ರೀ ಭಗವಾನುವಾಚ. ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಶ್ರೀ ಭಗವಂತನು ಹೇಳಿದನು, ಸನ್ಯಾಸ ಮತ್ತು ಕರ್ಮಯೋಗಗಳು ಎರಡು ಮೋಕ್ಷವನ್ನುಂಟು ಮಾಡುವವು. ಅವುಗಳಲ್ಲಿ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗವೇ ಹೆಚ್ಚಿನದು. ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಯಾವನು ದ್ವೇಷಿಸುವುದಿಲ್ಲವೋ ಬಯಸುವುದಿಲ್ಲವೋ ಅವನು ನಿತ್ಯ ಸನ್ಯಾಸಿ. ಏಕೆಂದರೆ ಮಹಾಬಾಹೋ ದ್ವಂದ್ವರಹಿತನು ಬಂಧನದಿಂದ ಸುಖವಾಗಿ ಮುಕ್ತನಾಗುವನು. ಸಾಂಖ್ಯಯೋಗೌ ಪೃಥಗ್ಬಾಲಾಃ ಪ್ರವದಂತಿ ನ ಪಂಡಿತಾಃ ಏಕಮಪ್ಯಾಸ್ತಿ ತತ್ ಸಮ್ಯಕ್ ಉಭಯೋರ್ವಿಂದತೆ ಫಲಂ. ಜ್ಞಾನಯೋಗವು ಕರ್ಮಯೋಗವು ಬೇರೆ ಬೇರೆ ಎಂದು ತಿಳಿಯದವರು ಹೇಳುತ್ತಾರೆ. ಪಂಡಿತರು ಹಾಗೆ ಹೇಳುವುದಿಲ್ಲ. ಯಾವುದನ್ನೇ ಆಗಲಿ ಚೆನ್ನಾಗಿ ಅನುಷ್ಠಾನ ಮಾಡಿದವನು ಎರಡರ ಫಲವನ್ನು ಹೊಂದುತ್ತಾನೆ. ಯತ್ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ಸ ಪಶ್ಯತಿ. ಸಾಂಖ್ಯರು ಹೊಂದುವ ಸ್ಥಾನವನ್ನೇ ಕರ್ಮಯೋಗಿಗಳು ಹೊಂದುತ್ತಾರೆ. ಎರಡನ್ನು ಒಂದೇ ಎಂದು ನೋಡುವವನೇ ನಿಜವಾದ ಜ್ಞಾನಿ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಮಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇನಾಧಿಗಚ್ಚತಿ. ಮಹಾಬಾಹು
ಕರ್ಮಯೋಗದ ಸಹಾಯವಿಲ್ಲದೆ ಸನ್ಯಾಸವನ್ನು ಹೊಂದುವುದು ಕಷ್ಟ. ಕರ್ಮಯೋಗಿಯು ಶೀಘ್ರವಾಗಿ ಬ್ರಹ್ಮವನ್ನೇ ಹೊಂದುತ್ತಾನೆ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಯೋಗದಿಂದ ಕೂಡಿದವನು, ಪರಿಶುದ್ಧ ಅಂತಃಕರಣವುಳ್ಳವನು, ಸ್ವಾಧೀನ ಚಿತ್ತನು, ಜಿತೇಂದ್ರಿಯನು, ಸಮಸ್ತ ಭೂತಗಳನ್ನು ತನ್ನ ಸ್ವರೂಪವಾಗಿ ನೋಡುವವನು, ಕರ್ಮಗಳನ್ನು ಮಾಡುತ್ತಿದ್ದರೂ ಬದ್ಧನಲ್ಲ. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಧಿಗ್ರಂ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣೀಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್. ತತ್ವವೇತ್ತನಾದ ಯೋಗಿಯು ನೋಡುವಾಗಲೂ, ಕೇಳುವಾಗಲೂ, ಮುಟ್ಟುವಾಗಲೂ, ಮೂಸುವಾಗಲೂ, ತಿನ್ನುವಾಗಲೂ, ನಡೆಯುವಾಗಲೂ, ನಿದ್ರಿಸುವಾಗಲೂ, ಉಸಿರು ಬಿಡುವಾಗ, ಮಾತನಾಡುವಾಗ, ಮಲಮೂತ್ರ ವಿಸರ್ಜಿಸುವಾಗ, ಉಸಿರು ತೆಗೆದುಕೊಳ್ಳುವಾಗ, ಕಣ್ಣು ತೆಗೆಯುವಾಗ, ಮುಚ್ಚುವಾಗ ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳಲ್ಲಿ ವರ್ತಿಸುತ್ತವೆ ಎಂದು ನಿಶ್ಚಯಿಸಿ ತಾನು ಏನನ್ನೇ ಮಾಡುತ್ತಿಲ್ಲವೆಂದು ತಿಳಿದಿರುತ್ತಾನೆ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಮಿವಾಂಭಸ. ಯಾರು ಈಶ್ವರಾತ್ಮನ ಬುದ್ಧಿಯಿಂದ ಕರ್ಮ ಮಾಡುತ್ತಾರೋ ಅವರನ್ನು ಕಮಲದ ಎಲೆಯು ನೀರು ಮುಟ್ಟದಂತೆ ಪಾಪವು ಅಂಟುವುದಿಲ್ಲ. ಕಾಯೇನ ಮನಸಾ ಬುದ್ಧ್ಯ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ. ದೇಹದಿಂದಲೂ, ಮನಸ್ಸಿನಿಂದಲೂ, ಬುದ್ಧಿಯಿಂದಲೂ, ಕೇವಲ ಇಂದ್ರಿಯಗಳಿಂದಲೂ ಯೋಗಿಗಳು ಆಸಕ್ತಿಯನ್ನು ಬಿಟ್ಟು ಚಿತ್ತಶುದ್ಧಿಗಾಗಿ ಕರ್ಮ ಮಾಡುತ್ತಾರೆ. ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿಮಾಪ್ನೋತಿ ನೈಷ್ಠಿಕೀಂ ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಯೋಗಿಯು ಫಲಾಸಕ್ತರಹಿತನಾಗಿ ಕರ್ಮ ಮಾಡಿ ಶಾಂತಿಯನ್ನು ಪಡೆಯುತ್ತಾನೆ. ಯೋಗಿ ಅಲ್ಲದವನು ಕಾಮ ಪ್ರೇರಣೆಯಿಂದ, ಫಲಾಸಕ್ತಿಯಿಂದ ಬಂಧಿಸಲ್ಪಡುತ್ತಾನೆ. ಸರ್ವಕರ್ಮಾಣಿ ಮನಸ ಸನ್ಯಸ್ಯಾಸ್ತೆ ಸುಖಂ ವಶಿ ನವದ್ವಾರೇ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ಸಂಯಮಿಯಾದವನು ಸರ್ವ ಕರ್ಮಗಳನ್ನು ಮನಸ್ಸಿನಿಂದ ತ್ಯಾಗ ಮಾಡಿ ನವದ್ವಾರಗಳುಳ್ಳ ಪುರದಲ್ಲಿ ಏನನ್ನೂ ಮಾಡದೆ, ಏನನ್ನೂ ಮಾಡಿಸದೆ ಸುಖವಾಗಿ ಇರುತ್ತಾನೆ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಪ್ರಭುವು ಕರ್ಮಗಳನ್ನಾಗಲಿ, ಕರ್ತೃತ್ವವನ್ನಾಗಲಿ, ಕರ್ಮಫಲದ ಸಂಬಂಧವನ್ನಾಗಲಿ ಸೃಷ್ಟಿಸಿರುವುದಿಲ್ಲ. ಆದರೆ ಸ್ವಭಾವವೇ ಕೆಲಸ ಮಾಡುತ್ತದೆ. ನ ದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮೊಹ್ಯಂತಿ ಜಂತವಃ. ಈಶ್ವರನು ಯಾರೊಬ್ಬರ ಪಾಪವನ್ನಾಗಲಿ ಪುಣ್ಯವನ್ನಾಗಲಿ ತೆಗೆದುಕೊಳ್ಳುವುದಿಲ್ಲ.
ಜ್ಞಾನವು ಅಜ್ಞಾನದಿಂದ ಮುಚ್ಚಿರುವುದರಿಂದ ಪ್ರಾಣಿಗಳು ಮೋಹಗೊಳ್ಳುತ್ತಿರುವವು. ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಮಾದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ. ಆತ್ಮಜ್ಞಾನದಿಂದ ಅಜ್ಞಾನವನ್ನು ನಾಶ ಮಾಡಿಕೊಂಡಿರುವವರ ಜ್ಞಾನವು ಸೂರ್ಯನಂತೆ ಪರವಸ್ತುವನ್ನು ಪ್ರಕಾಶಿಸುತ್ತದೆ. ತದ್ಬುದ್ಧಯಸ್ತದಾತ್ಮಾನಃ ತನ್ನಿಷ್ಠಾಸ್ತತ್ಪರಾಯಣಾಃ ಗಚ್ಚಂತ್ಯ ಪುನರಾವೃತ್ತಿಂ ಜ್ಞಾನನಿರ್ಧೂತಕಲ್ಮಷಾಃ. ಬ್ರಹ್ಮದಲ್ಲಿಯೇ ನಿಶ್ಚಯ ಬುದ್ಧಿಯುಳ್ಳವರು, ಬ್ರಹ್ಮದಲ್ಲಿಯೇ ಮನಸ್ಸಿಟ್ಟಿರುವವರು, ಬ್ರಹ್ಮನಿಷ್ಠರಾಗಿರುವವರು, ಬ್ರಹ್ಮ ತತ್ಪರರು, ಜ್ಞಾನದಿಂದ ಪಾಪವನ್ನು ಕಳೆದುಕೊಂಡಿರುವವರು ಪುನರಾವೃತ್ತಿ ರೂಪ ಮೋಕ್ಷವನ್ನು ಪಡೆಯುತ್ತಾರೆ. ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವಶ್ವಪಾಕೇ ಚ ಪಂಡಿತಾತ್ ಸಮದರ್ಶಿನಃ. ವಿದ್ಯಾ ವಿನಯಗಳಿಂದ ಕೂಡಿದ ಬ್ರಾಹ್ಮಣ, ಗೋವು, ಆನೆ, ನಾಯಿ, ನಾಯಿಯ ಮಾಂಸವನ್ನು ತಿನ್ನುವವನು, ಇವರಲ್ಲಿ ಜ್ಞಾನಿಗಳು ಸಮದರ್ಶಿಗಳಾಗಿರುವರು. ಇಹೈವ ತೈರ್ಜಿತಃ ಸರ್ಗೋ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ದೋಷರಹಿತವಾಗಿಯೂ ಸಮವಾಗಿಯೂ ಇರುವ ಬ್ರಹ್ಮದಲ್ಲಿ ಯಾರ ಮನಸ್ಸು ನಿಂತಿರುವುದೋ ಅವರು ಇಲ್ಲಿಯೇ ಸಂಸಾರವನ್ನು ಜಯಿಸುತ್ತಾರೆ. ಆದುದರಿಂದ ಅವರು ಬ್ರಹ್ಮದಲ್ಲಿಯೂ ನೆಲೆಸಿರುತ್ತಾರೆ. ನ ಪ್ರವೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚ ಪ್ರಿಯಂ ಸ್ಥಿರಬುದ್ಧಿರಸಮ್ಮೂಢೋ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ. ಸ್ಥಿರ ಬುದ್ಧಿಯುಳ್ಳವನು, ಮೋಹವಿಲ್ಲದವನು, ಬ್ರಹ್ಮದಲ್ಲಿಯೇ ಇರುವವನು ಆದ ಬ್ರಹ್ಮಜ್ಞಾನಿಯು ಪ್ರಿಯವಾದುದರಲ್ಲಿ ಹಿಗ್ಗದೆ, ಅಪ್ರಿಯವಾದುದರಲ್ಲಿ ಕುಗ್ಗದೇ ಇರುತ್ತಾನೆ. ಬಾಹ್ಯಸ್ಪರ್ಶೇಷ್ವಸಕ್ತಾತ್ಮ ವಿಂದತ್ಯಾತ್ಮನಿ ಯತ್ ಸುಖಂ ಸ ಬ್ರಹ್ಮಯೋಗಯುಕ್ತಾತ್ಮ ಸುಖಮಕ್ಷಯಮಶ್ನುತೆ. ಬಾಹ್ಯ ವಿಷಯಗಳಲ್ಲಿ ಆಸಕ್ತನಾಗದೆ ಆತ್ಮ ಸುಖದಲ್ಲಿಯೇ ತೃಪ್ತನಾದ ಯೋಗಿಯು ಬ್ರಹ್ಮಯೋಗದಿಂದ ಕೂಡಿ ಅಕ್ಷಯ ಸುಖವನ್ನು ಪಡೆಯುತ್ತಾನೆ. ಯೇ ಹಿ ಸಂಸ್ಪರ್ಶಜಾ ಭೋಗಾಃ ದುಃಖಯೋನಯ ಏವ ತೇ ಆದ್ಯಂತವಂತಃ ಕೌಂತೇಯ ನ ತೇಷು ರಮತೆ ಬುಧಃ. ಕೌಂತೇಯ, ವಿಷಯ ಇಂದ್ರಿಯಗಳ ಸಂಯೋಗದಿಂದ ಉಂಟಾದ ಭೋಗಗಳು ದುಃಖಕ್ಕೆ ಕಾರಣಗಳಾಗಿರುತ್ತವೆ ಮತ್ತು ಉತ್ಪತ್ತಿ ನಾಶವುಳ್ಳವುಗಳಾಗಿವೆ. ಜ್ಞಾನಿಯು ಅವುಗಳಲ್ಲಿ ರಮಿಸುವುದಿಲ್ಲ. ಶಕ್ನೋತಿ ಹೈವ ಯತ್ ಸೋಢುಂ ಪ್ರಾಕ್ಶರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತಃ ಸ ಸುಖೀ ನರಃ. ಬದುಕಿರುವಾಗಲೇ ಕಾಮಕ್ರೋಧಾದಿಗಳುಂಟಾದ ವೇಗವನ್ನು ಸಹಿಸಿಕೊಳ್ಳುತ್ತಾನೆಯೋ ಅವನೇ ಯೋಗಿ, ಅವನೇ ಸುಖಿ. ಯೋಂತ ಸುಖೋಂತರಾರಾಮಃ ತಥಾಂತರ್ಜ್ಯೋತಿರೇವ ಯಃ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋಧಿಗಚ್ಚತಿ. ಆತ್ಮನಲ್ಲಿಯೇ ಸುಖಿಸುವವನು, ಆತ್ಮನಲ್ಲಿಯೇ ರಮಿಸುವವನು, ಆತ್ಮನಲ್ಲಿಯೇ ಪ್ರಕಾಶವುಳ್ಳ ಯೋಗಿಯು ಬ್ರಹ್ಮಸ್ವರೂಪ ಮುಕ್ತಿಯನ್ನು ಹೊಂದುತ್ತಾನೆ.
ಲಭಂತೆ ಬ್ರಹ್ಮನಿರ್ವಾಣಂ ಋಷಯಕ್ಷೀಣಕಲ್ಮಷಾಃ ಚಿನ್ನದ್ವೈಧಾಯತಾತ್ಮಾನಃ ಸರ್ವಭೂತಹಿತೇ ರತಾಃ. ಪಾಪರಹಿತರು, ಸಂಶಯರಹಿತರು, ಜಿತೇಂದ್ರಿಯರು, ಸರ್ವಭೂತಗಳ ಹಿತದಲ್ಲಿ ನಿರತರಾದ ಋಷಿಗಳು ಬ್ರಹ್ಮ ನಿರ್ವಾಣವನ್ನು ಪಡೆಯುತ್ತಾರೆ. ಕಾಮಕ್ರೋಧವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಕಾಮಕ್ರೋಧಗಳಿಂದ ಬಿಡುಗಡೆ ಹೊಂದಿದವರು, ಮನಸ್ಸನ್ನು ವಶದಲ್ಲಿಟ್ಟುಕೊಂಡಿರುವವರು, ಆತ್ಮನನ್ನು ತಿಳಿದುಕೊಂಡಿರುವವರು ಆದ ಯತಿಗಳು ಬ್ರಹ್ಮ ನಿರ್ವಾಣವನ್ನು ಪಡೆಯುತ್ತಾರೆ. ಸ್ಪರ್ಶಾಂಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಶ್ಚೈವಾಂತರೆ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸ್ಯಾಭ್ಯಂತರಚಾರಿಣೋ ಯತೇಂದ್ರಿಯಮನೋಬುದ್ಧಿಃ ಮುನಿರ್ಮೋಕ್ಷಪರಾಯಣಃ ವಿಗತೇಚ್ಛಾಭಯಕ್ರೋಧೋ ಯತ್ಸದಾ ಮುಕ್ತ ಏವ ಸಃ. ಬಾಹ್ಯ ವಿಷಯ ಚಿಂತನೆ ದೂರ ಮಾಡಿ ದೃಷ್ಟಿಯನ್ನು ಹುಬ್ಬುಗಳ ಮಧ್ಯೆ ನಿಲ್ಲಿಸಿ ಪ್ರಾಣಾಪಾನಗಳನ್ನು ಸಮ ಮಾಡಿ ಇಂದ್ರಿಯ ಮನೋಬುದ್ಧಿಗಳನ್ನು ನಿಗ್ರಹಿಸಿರುವ ಇಚ್ಛಾ ಭಯ ಕ್ರೋಧರಹಿತನಾದ ಮೋಕ್ಷಪರಾಯಣನಾದ ಮುನಿಯು ಸದಾ ಮುಕ್ತನಾಗಿರುತ್ತಾನೆ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಮೃಚ್ಛತಿ. ಯಜ್ಞ ತಪಸ್ಸುಗಳ ಭೋಕ್ತನು, ಸರ್ವಲೋಕ ಮಹೇಶ್ವರನು, ಸರ್ವ ಪ್ರಾಣಿಗಳ ಸುಹೃದನೂ ಆದ ನನ್ನನ್ನು ಅರಿತುಕೊಂಡ ಯೋಗಿಯು ಶಾಂತಿಯನ್ನು ಹೊಂದುತ್ತಾನೆ. ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಕರ್ಮಸನ್ಯಾಸಯೋಗೋ ನಾಮ ಪಂಚಮೋಧ್ಯಾಯಃ. ಎಂಬಲ್ಲಿಗೆ 5ನೆಯ ಅಧ್ಯಾಯ ಮುಗಿಯಿತು.